ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಕಥೆನ ಕೇಳಿ ಅಂತ ಕೇಳ್ಕೊತೀನಿ. ಹಾಗೆ ಕೊನೆಯಲ್ಲಿ ನಾನು ಇದನ್ನು ಹಾಕ್ತೀನಿ, ಲಿಂಕ್ಗಳನ್ನು, ಕೆಲವೊಂದು ಯೂಸ್ಫುಲ್ ಪ್ರಾಡಕ್ಟ್ಗಳನ್ನ ಹಾಕ್ತೀನಿ. ಬೇಕಾದವರು ಲಿಂಕ್ನ ಕ್ಲಿಕ್ ಮಾಡಿ ಬಯೋದಲ್ಲಿರುತ್ತೆ, ಆರ್ಡರ್ ಮಾಡ್ಕೋಬೋದು. ಗೊಂಬೆ ಎಲ್ಲವಳೆ? ಈ ರೂಮಲ್ಲಿ ಯಾಕೆ ಇನ್ನೂ ಕರ್ಟನ್ನೇ ತೆಗ್ದಿಲ್ವಲ್ಲ? ಬೆಳಕಾಗಿ ಎಷ್ಟೊತ್ತು ಆಗ್ತಾ ಇದೆ, ಏನು ಕತೆ? ಈ ದೊರೆ ಕಂಡವರಿಗೆಲ್ಲವ ಬುದ್ಧಿವಾದ ಹೇಳ್ತದೆ, ಇದು ಮಾತ್ರ ಹೆಂಗೆಂಗೋ ಇರ್ತದೆ ಎಂದು ಸಣ್ಣಗೆ ಗೊಣಗುತ್ತಾ ರೂಮಿನ ಮಂದ ಬೆಳಕಿನಲ್ಲೇ ಸುತ್ತಲೂ ನೋಡುತ್ತಿದ್ದಳು ಕುಂಕುಮ. ಆಟವಾಡುತ್ತಲೇ ಅಲ್ಲಿಯೇ ಮಲಗಿದ್ದ ತನ್ನ ಮಗಳನ್ನ ಸರಿಯಾಗಿ ಮಲಗಿಸಿ ಬೆಚ್ಚಗೆ ಹೊದಿಸಿ ಹಣೆಯ ಮೇಲೊಂದು ಮುತ್ತಿಟ್ಟು ರೂಮಿನ ಕರ್ಟನ್ ಎಳೆದು ಬೆಡ್ ಲ್ಯಾಂಪ್ ಬೆಳಗಿಸಿ ತನ್ನ ರೂಮಿನಿಂದ ಹೊರಟಿದ್ದ ಆಯುಷ್ ಸಿಟ್ಟಿನಿಂದ ದುಮುಗುಡುತ್ತಲೇ, ಏನು ಅನ್ಕೊಂಡ್ಬಿಟ್ಟಿದ್ದಾಳೆ ಈ ಹುಡುಗಿ ತನ್ನನ್ನು ತಾನು? ನನ್ನ ಮಾತು ಅಂದರೆ ಲೆಕ್ಕಕ್ಕೆ ಇಲ್ಲ ಇವಳಿಗೆ. ಅಲ್ಲ, ನಾನು ಕರೆದು ಎಷ್ಟು ಟೈಮ್ ಆಯಿತು, ಇನ್ನೂ ಬಂದಿಲ್ವಲ್ಲ? ನಾನ್ ಸೆನ್ಸ್ ಗರ್ಲ್, ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಸ್ವಲ್ಪನೂ ಇವಳಿಗೆ ಎಂದು ಗೊಣಗುತ್ತಲೇ ಹೊರಟವನ ಕಣ್ಣಿಗೆ ಬಾಗಿಲಿನ ಹೊರಗೆ ಸೊಂಟದ ಮೇಲೆ ಕೈ ಹೊತ್ತು ಏನನ್ನೋ ಗೊಣಗುತ್ತಿದ್ದ ಹುಡುಗಿ ಕಣ್ಣಿಗೆ ಬಿದ್ದಿದ್ದಳು. ಹೊರಗೆ ಹೊರಟವನು ಅಲ್ಲಿಯೇ ಬಾಗಿಲಿಗೆ ಮರೆಯಾಗಿ ನಿಂತಿದ್ದ. ಅವಳು ಒಳಗೆ ಬಂದು ತನ್ನ ಮಗಳನ್ನ ಕೂಗುತ್ತಾ ಸುತ್ತಲೂ ನೋಡುತ್ತಿದ್ದವಳ ಕೈಯನ್ನ ಬಿಗಿಯಾಗಿ ಹಿಡಿದು ತನ್ನತ್ತ ಎಳೆದುಕೊಂಡಿದ್ದ ಆಯುಷ್ ಆಚಾರ್ಯ ಗಾಬರಿಯಿಂದ ಕಿರುಚಲು ಬಾಯಿ ಬಿಟ್ಟವಳ ಬಾಯಿ ಮುಚ್ಚಿಬಿಟ್ಟಿದ್ದ ತನ್ನ ಕೈಗಳಿಂದ. ಡೋಂಟ್ ಶೌಟ್, ಇಟ್ಸ್ ಮೀ, ಆಯುಷ್ ಆಚಾರ್ಯ ಎಂದು ಪಿಸುಗುಟ್ಟಿದ್ದ ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ಭಯದಿಂದ ತನ್ನ ಅಗಲವಾದ ಕಂಗಳನ್ನು ಮತ್ತೂ ಅರಳಿಸಿ ಅವನತ್ತ ತಲೆ ಎತ್ತಿ ನೋಡುತ್ತಿದ್ದಳು ಕುಂಕುಮ. ಅರಳಿದ ಕಾಡಿಗೆ ಹಚ್ಚಿದ್ದ ಆಕರ್ಷಕ ಕಂಗಳು, ಹಣೆಯ ಮೇಲೆಲ್ಲ ಮುತ್ತಿನ ಮಣಿಗಳಂತೆ ಸಾಲುಗಟ್ಟಿದ್ದ ಬೆವರಿನ ಬಿಂದುಗಳು, ನಡುಗುತ್ತಿರುವ ಕೋಮಲ ತನು, ಮೂಗಿಗೆ ಸೋಕುತ್ತಿರುವ ಯಾವುದೋ ಹಿತವಾದ ಘಮ. ಮೈಮರೆತು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಸಿಟ್ಟಿನಿಂದ ಕೆಂಪಾಗಿದ್ದ ಮುಖ ಮೃದುವಾಗಿತ್ತು ಅವನದು. ಕಂಗಳಲ್ಲಿ ಪರವಶತೆ, ಯಾವುದೋ ಮಾಯ ಆವರಿಸಿದಂತೆ ಅವಳ ಕಂಗಳಲ್ಲೇ ತನ್ನ ಬಿಂಬ ಕಾಣುವ ಹಂಬಲ ಅವನದು. ಅವನನ್ನೇ ನೋಡುತ್ತಿದ್ದವಳ ನಡುಕ ಇನ್ನೂ ಹೆಚ್ಚಾಗಿ ಬಿಟ್ಟಿತು. ಅವನ ಕಂಗಳಲ್ಲಿನ ಭಾವ ಅವಳಿಗೆ ಅರ್ಥವಾಗದಿದ್ದರೂ ಯಾವುದೋ ಅರಿಯದ ಭಾವವಿದೆ ಅವನ ಕಂಗಳಲ್ಲಿ ಎಂಬುದನ್ನು ಅರಿತಿತ್ತು ಹುಡುಗಿ. ಯಾವುದೋ ಭಯ ಕಾಡಿತ್ತು ಅವಳನ್ನ ಸಣ್ಣಗೆ ಅವನ ಕಂಗಳ ಭಾವಪರವಶತೆಗೆ. ಅವನ ಕೈಗಳಿಂದ ತನ್ನ ಬಾಯಿಯನ್ನು ಬಿಡಿಸಿಕೊಳ್ಳಬೇಕೆಂಬ ಭಾವನೆ ಬಲವಾದರೂ ಯಾಕೋ ಅದನ್ನ ಮಾಡಲಾಗುತ್ತಿಲ್ಲ ಅವಳಿಂದ. ನಿಧಾನವಾಗಿ ಅವಳ ಬಾಯಿಯ ಮೇಲಿಂದ ತನ್ನ ಕೈ ತೆಗೆದಿದ್ದ ಅವಳ ಮೇಲಿನ ತನ್ನ ನೋಟವನ್ನ ಸರಿಸದೆ ಆಯುಷ್ ಆಚಾರ್ಯ. ಅವನ ಸನಿಹದ ಮೋಡಿಯಿಂದ ಎಚ್ಚೆತ್ತವಳು ಅವನಿಂದ ದೂರ ಸರಿದು ಸರ್ರನೆ ತಿರುಗಿ ಅವನಿಗೆ ಬೆನ್ನು ಹಾಕಿ ಹೊರಟಿದ್ದಳು ಹುಡುಗಿ. ಕೈ ಕಾಲುಗಳಲ್ಲೆಲ್ಲ ಸಣ್ಣಕ್ಕೆ ನಡುಕ. ಆದರೂ ಅವನ ಸನಿಹದಿಂದ ಮೊದಲು ದೂರ ಹೋಗಬೇಕೆಂಬ ಬುದ್ಧಿಯ ಎಚ್ಚರಿಕೆ. ಅವಳದೇ ಕುಂಗಿನಲ್ಲಿ ಮುಳುಗಿದ್ದವನಿಗೆ ಅವಳು ತನಗೆ ಬೆನ್ನು ಹಾಕಿ ಹೊರಟಿದ್ದನ್ನ ಸಹಿಸಲಾಗಿರಲಿಲ್ಲ. ಸರ್ರನೆ ಅವಳ ಕೈ ಹಿಡಿದು ತನ್ನತ್ತ ಮತ್ತೆ ಸೆಳೆದುಕೊಂಡಿದ್ದ ಆಯುಷ್ ಆಚಾರ್ಯ. ಪ್ಲೀಸ್ ಪ್ಲೀಸ್ ಡೋಂಟ್ ಗೋ ಪ್ಲೀಸ್. ತನ್ನೆದೆಗೆ ಒರಗಿದಂತೆಯೇ ನಿಂತಿದ್ದವಳ ಮುಖದ ಹತ್ತಿರ ತನ್ನ ಮುಖ ತಂದು ಮಾದಕವಾಗಿ ಪಿಸುಗುಟ್ಟಿದ್ದ ಆಯುಷ್. ಥರಥರನೆ ನಡುಗಿಬಿಟ್ಟಿದ್ದಳು ಅವನ ಈ ಪರಿಯ ವರ್ತನೆಯಿಂದ ಕುಂಕುಮ. ಸರ್, ಅದು ನಾನು ನಾನು ಹೋಗ್ಬೇಕು, ಪ್ಲೀಸ್ ಪ್ಲೀಸ್ ನನ್ನ ಕೈ ಬಿಡಿ. ಸಣ್ಣಗೆ ಉಸಿರಿದ್ದಳು ಹುಡುಗಿ ಸೋತವಳಂತೆ. ಮಾತುಗಳು ಹೊರಡದಿದ್ದರೂ ಕಷ್ಟಪಟ್ಟು. ನೋ ನೋ ಪ್ಲೀಸ್ ಸ್ಟೇ ಹಿಯರ್. ಯಾಕೆ ಯಾಕೆ ನೀನು ಹೀಗೆ ನನ್ನಿಂದ ದೂರ ಓಡೋದಕ್ಕೆ ನೋಡ್ತೀಯಾ ಎಂದು ಉಸಿರಿದ್ದ ಅವಳ ಕಿವಿಯ ಸಮೀಪ ತನ್ನ ಬಾಯಿಯನ್ನ ತಂದು ಅವಳ ಮುಂಗುರಳನ್ನ ಮೃದುವಾಗಿ ಅವಳ ಕಿವಿಯ ಹಿಂದೆ ಸರಿಸುತ್ತಾ, ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವು ಇದ್ದಂತಿಲ್ಲ ಅವನಿಗೆ. ಅವಳ ಆ ಸನಿಹ ಅವನನ್ನ ಯಾವುದೋ ಲೋಕಕ್ಕೆ ಕೊಂಡೊಯ್ದಂತಿತ್ತು. ಸೋತು ಬಿಟ್ಟಿದ್ದ ಸಂಪೂರ್ಣವಾಗಿ ಅವನು. ಪ್ಲೀಸ್ ಪ್ಲೀಸ್ ಡೋಂಟ್ ಗೋ, ಐ ವಾಂಟ್ ಯು ಪ್ಲೀಸ್ ಎಂದು ಬಿಸುಗುಟ್ಟುತ್ತಲೇ ಅವಳ ದುಂಡಗಿನ ಕೆನ್ನೆಗೆ ತನ್ನ ತುಟಿಯೂರಿ ಬಿಟ್ಟಿದ್ದ ಆಯುಷ್. ದಿಗ್ಭ್ರಾಂತಳಾಗಿ ಬಿಟ್ಟಿದ್ದಳು ಕುಂಕುಮ. ಏನಾಗುತ್ತಿದೆ ಇಲ್ಲಿ ಎಂದೇ ಅರಿವಾಗದ ಸ್ಥಿತಿ ತಲುಪಿಬಿಟ್ಟಿದ್ದಳು ಹುಡುಗಿ. ಯಾಕೆ ಹೀಗಾಗುತ್ತಿದೆ ನನಗೆ? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಈ ದೊರೆ? ಏನಾಗಿದೆ ಇವರಿಗೆ? ಕೈಕಾಲೆಲ್ಲ ಸೋತಂತಾಗಿ ಅವನ ಶರ್ಟನ್ನೇ ಆಸರೆಗೆ ಹಿಡಿದುಕೊಂಡು ಅವನಿಗೆ ಒರಗಿದಂತೆಯೇ ನಿಂತು ಬಿಟ್ಟಿದ್ದಳು ಅವಳು, ಏನು ಮಾಡಲು ತೋಚದೆ. ಬುದ್ಧಿ ಅವನಿಂದ ದೂರ ಹೋಗು ಎಂದು ಹೇಳುತ್ತಿದ್ದರೂ ಹೃದಯ ಅವನ ಸನಿಹ ಇನ್ನೂ ಬೇಕು ಎನ್ನುತ್ತಿತ್ತು. ಸೋತು ಬಿಟ್ಟಿದ್ದಳು ಪಾಪದ ಹುಡುಗಿ. ಯಾಕೆ? ನಾನು ಯಾವಾಗ ಕರೆದಿದ್ದು ನಿನ್ನ? ಯಾಕೆ ನೀನು ಬರಲಿಲ್ಲ ಆಗಲೇ ಎಂದಿದ್ದ ಅವಳ ಇನ್ನೊಂದು ಕೆನ್ನೆಗೂ ಮೈಮರೆತು ತನ್ನ ಒರಟು ತುಟಿಯನ್ನ ಗಟ್ಟಿಯಾಗಿ ಊರುತ್ತಾ ಅವನ ಚುಂಬನವನ್ನ ಕಣ್ಣು ಮುಚ್ಚಿ ಆಸ್ವಾದಿಸುತ್ತಾ ಮೈಮರೆತು ಬಿಟ್ಟಿದ್ದಳು ಕುಂಕುಮ.
ಅವನ ಒರಟುತನದಲ್ಲೂ ಏನೋ ಹಿತವಿದೆ ಎನಿಸುತ್ತಿತ್ತು ಹುಡುಗಿಗೆ. ಅವನ ಮಾತಿನಿಂದ ಥಟ್ಟನೆ ಕಣ್ಣು ಬಿಟ್ಟಿದ್ದಳು ಅವಳು. ಆಗಲೇ ಅವನು ಹೇಳಿದ ಮಾತುಗಳೆಲ್ಲವೂ ಕ್ಷಣದಲ್ಲಿ ನೆನಪಾಗಿ ಬಿಟ್ಟಿದ್ದವು ಹುಡುಗಿಗೆ. ತನ್ನನ್ನ ಮೃದುವಾಗಿ ಮುದ್ದಿಸುತ್ತಾ ಮೈಮರೆತಿದ್ದವನನ್ನ ಬಲವಾಗಿ ನೂಕು ಬಿಟ್ಟಿದ್ದಳು ಕುಂಕುಮ. ಮೈಮರೆತು ಕಣ್ಣು ಮುಚ್ಚಿ ಅವಳನ್ನ ಮುದ್ದಿಸುತ್ತಿದ್ದವನು ಅಚಾನಕ್ಕಾದ ಘಟನೆಯಿಂದ 2 ಹೆಜ್ಜೆ ಹಿಂದೆ ಹೋದವನು ದಿಗ್ಭ್ರಾಂತನಾಗಿ ಅವಳತ್ತ ನೋಡಿದ್ದ ಕಣ್ಣು ಬಿಟ್ಟು. ಯಾವುದೋ ಲೋಕದಿಂದ ಹೊರಬಂದಂತ ಸ್ಥಿತಿಯಲ್ಲಿದ್ದ ಅವನು. ಏನೋ ಅಮೂಲ್ಯವಾದದ್ದು ತನ್ನ ಕೈತಪ್ಪಿ ಹೋಯಿತು ಎಂಬ ನಿರಾಶಾ ಭಾವ ಅವನ ಮೈಮನವನ್ನೆಲ್ಲ ಆವರಿಸಿ ಚಡಪಡಿಸಿ ಹೋದ ಆಯುಷ್. ನಿಧಾನಕ್ಕೆ ಇಹಕ್ಕೆ ಮರಳಿದ್ದವನು ಕೋಪದಿಂದ ದವಡೆ ಬಿಗಿದಿದ್ದ. 2 ಹೆಜ್ಜೆ ಅವಳ ಸನಿಹ ಬಂದವನು ಅವಳನ್ನ ಎಳೆದು ಗೋಡೆಗೆ ಒರಗಿಸಿಕೊಂಡವನು. ಅವಳ ಕೊರಳ ಒನಪಿಗೆ ಒರಟಾಗಿ ತುಟಿಯೂರಿ ಬಿಟ್ಟಿದ್ದ ಕೋಪದಿಂದ ಹುಚ್ಚಾಗಿ ಆಯುಷ್ ಅವಳ ಕೊಸರಾಟವನ್ನೂ ಲೆಕ್ಕಿಸದೆ, ಅವಳ ವಿರೋಧವನ್ನೂ ಲೆಕ್ಕಿಸದೆ, ಬಿಡಿ ಬಿಡಿ ಸರ್, ನನ್ನ ಯಾಕೆ ಹೀಗೆ ಹಿಂಸೆ ಮಾಡ್ತಾ ಇದ್ದೀರಾ ನನಗೆ? ನಾನೇನು ಮಾಡಿದ್ದೀನಿ ಈಗ ಎಂದಿದ್ದಳು ಅಳು ಧ್ವನಿಯಲ್ಲಿ ಹುಡುಗಿ ಸೋತವಳಂತೆ. ಅವಳ ಮಾತಿನಿಂದ ಯಾಕೋ ನೋವಾಗಿ ಬಿಟ್ಟಿತ್ತು. ನನ್ನ ಸನಿಹದಿಂದ ಹಿಂಸೆಯಾಗುತ್ತಿದೆಯೇ ಹುಡುಗಿಗೆ ಎಂದು ಸರ್ರನೆ ಹಿಂದೆ ಸರಿದಿದ್ದ ಅವಳನ್ನ ಬಿಟ್ಟು. ನಿಜವೇ ಬಿಡು, ನಾನು ನಿನ್ನ ಹತ್ತಿರ ಬಂದರೆ ನಿನಗೆ ಹಿಂಸೆ ಆಗುತ್ತೆ, ಆಗಬೇಕಾದ್ದೇ. ನಿನ್ನನ್ನು ದೊಡ್ಡ ಮಾಡೆಲ್ ಮಾಡೋರು ಇದ್ದಾರಲ್ವಾ, ಕಾಯ್ತಾ ಇರ್ಬೋದು ನಿನಗೋಸ್ಕರ ಅಲ್ವಾ? ನಿಮ್ಮಂಥವರ ಕತೆ ನನಗೆ ಗೊತ್ತಿಲ್ವಾ? ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್ಸ್, ಮೋಸ, ಬರೀ ಮೋಸ ನಿಮ್ಮಂಥವರೆಲ್ಲ. ತನಗೆ ಆದ ಮೋಸವೆಲ್ಲವೂ ಒಮ್ಮೆಲೇ ನೆನಪಾಗಿ ಹುಚ್ಚು ಹಿಡಿದಂತಾಗಿತ್ತು ಅವನಿಗೆ. ತಲೆ ಒತ್ತಿಕೊಂಡು ಮಂಚದ ಮೇಲೆಯೇ ಕುಸಿದು ಕುಳಿತು ಬಿಟ್ಟಿದ್ದ. ಕಣ್ಣು ತುಂಬಿಬಿಟ್ಟಿತ್ತು ಅವನಿಗೆ. ಅವನು ತನ್ನನ್ನ ಬಿಟ್ಟ ಕೂಡಲೇ ಅಲ್ಲಿಯೇ ಕುಸಿದು ಕುಳಿತು ಮಂಡಿಯಲ್ಲಿ ಮುಖ ಒದಗಿಸಿ ಬಿಕ್ಕುತ್ತಿದ್ದಳು ಹುಡುಗಿ. ಅವನ ಯಾವ ಮಾತುಗಳೂ ಅವಳ ಕಿವಿಗೆ ತಲುಪಿದಂತಿರಲಿಲ್ಲ. ಅವಳಿಗೆ ಯಾಕೆ ಹೀಗಾಗುತ್ತಿದೆ ತನಗೆ ಎಂದೇ ತಿಳಿಯದೆ ಹಿಂಸೆಯಾಗುತ್ತಿತ್ತು. ಅವನು ತನ್ನಿಂದ ದೂರ ಸರಿದಾಗ ಏನನ್ನೋ ತನ್ನಿಂದ ಕಿತ್ತುಕೊಂಡಂತಾಗಿ ಚಡಪಡಿಸುವಂತಾಗಿತ್ತು ಅವಳಿಗೆ. ಅವನ ಸನಿಹದಿಂದ ಒಂದು ತರಹದ ಹಿಂಸೆಯಾದರೆ ಅವನು ದೂರ ಹೋದರೆ ಇನ್ನೊಂದು ತರಹದ ಹಿಂಸೆ. ಅಳುವೇ ಬಂದು ಬಿಟ್ಟಿತ್ತು ತನಗೆ ಆಗುತ್ತಿರುವ ಸಂಕಟಕ್ಕೆ. ನಾನು ಏನು ಮಾಡಿದ್ದೀನಿ ಅಂತವ ಹಿಂಗೆ ಹಿಂಸೆ ಕೊಡ್ತಾವ್ರೆ ಈ ದೊರೆ? ನನ್ನ ನೋಡಿದ್ರೆ ಆಗಲ್ಲ ಅವರಿಗೆ. ಹಂಗಿದ್ಮೇಲೆ ನನ್ನಿಂದ ದೂರ ಇರಬೇಕು ತಾನೇ? ಆದರೆ ಮತ್ತೆ ಮತ್ತೆ ನನ್ನ ಹತ್ತಿರ ಬರ್ತಾರೆ ದೊರೆ. ಯಾಕೆ ಯಾಕೆ ಹೀಗೆ ಮಾಡ್ತಾವ್ರೆ ಇವರು? ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಇದನ್ನೆಲ್ಲ ಸಹಿಸೋದಕ್ಕೆ. ಈ ಮನುಷ್ಯನಿಂದವ ದೂರ ಹೋಗೋಕ್ಕೂ ಆಯ್ತಾ ಇಲ್ಲ, ಹತ್ರ ಇರೋಕ್ಕೂ ಆಯ್ತಾ ಇಲ್ಲ ನನ್ನ ಕೈಲಿ. ಅವರು ಹತ್ರ ಬಂದರೆ ಏನೇನೋ ಆಯ್ತಾ ಇದೆ ನನಗೆ, ದೂರ ಹೋದರೆ ಏನೋ ಕಳ್ಕೊಂಡಂಗೆ ಆಯ್ತಾ ಇದೆ. ಯಾಕೆ ಹಿಂಗೆ ಆಯ್ತಾ ಇದೆ ನನಗೆ దేవుడా? ಏನು ಮಾಡಲಿ ನಾನು? ಆಯ್ತಾ ಇಲ್ಲ ನನ್ನ ಕೈಲಿ. ಮಂಡಿಯಲ್ಲಿ ಮುಖ ಹುದುಗಿಸಿ ಬಿಕ್ಕಿದ್ದಳು ಹುಡುಗಿ. ಈ ಹುಡುಗಿಯ ಸನಿಹ ನನ್ನನ್ನು ಹುಚ್ಚನನ್ನಾಗಿಸ್ತಾ ಇದೆ. ಬೇಡ, ಇವರೆಲ್ಲ ಬರೀ ಮೋಸಗಾರರು, ನಂಬಿಕೆಗೆ ಅರ್ಹರಲ್ಲ ಎಂದು ನನ್ನ ಮನಸ್ಸಿಗೆ ಬಾರಿ ಬಾರಿ ಅರ್ಥ ಮಾಡಿಸಲು ಪ್ರಯತ್ನಿಸ್ತೀನಿ ನಾನು. ಊಹು, ಆದರೆ ಆದರೆ ನನ್ನ ಹೃದಯ ಇವಳ ಸನಿಹವನ್ನೇ ಬಯಸುತ್ತಿದೆ ಮತ್ತೆ ಮತ್ತೆ. ಇವಳು ನನ್ನ ಸುತ್ತಮುತ್ತ ಇದ್ದರೆ ನಾನು ಸೋತು ಹೋಗಿ ಬಿಡುತ್ತೇನೆ, ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲಾಗದೆ. ಇವಳ ಸನಿಹ ಸ್ಪರ್ಶ ಬೇಕೇ ಬೇಕು ಎಂದು ನನ್ನ ಹೃದಯ ಹಠ ಹಿಡಿದು ಬಿಡುತ್ತದೆ. ಆದರೆ ಆದರೆ ನನ್ನ ಸನಿಹದಿಂದ ಇವಳಿಗೆ ಹಿಂಸೆ ಆಗುತ್ತಿದೆಯಂತೆ. ನನ್ನ ಒಂದೇ ಒಂದು ನೋಟ, ಒಂದು ಮಾತಿಗಾಗಿ ಎಂತೆಂಥ ಸುಂದರ ಹುಡುಗಿಯರು ಸಾಲುಗಟ್ಟಿ ನಿಲ್ಲುತ್ತಾರೆ ನನ್ನ ಮುಂದೆ. ಅಂಥದ್ದರಲ್ಲಿ ಯಾರನ್ನೂ ಕಣ್ಣೆತ್ತಿ ಸಹ ನೋಡದ ನಾನ್ಯಾಕೆ ಆಫ್ಟರ್ ಆಲ್ ಈ ಮಿಡಲ್ ಕ್ಲಾಸ್ ನಾನ್ಸೆನ್ಸ್ ಹುಡುಗಿಗೆ ಹೀಗೆ ಸೋತು ಹೋಗುತ್ತಿದ್ದೇನೆ? ಏನಿದೆ ಇವಳಲ್ಲಿ ಅಂಥದ್ದು? ಛೇ, ತಲೆ ಕೆಟ್ಟು ಹೋಗುತ್ತಿದೆ, ಹುಚ್ಚು ಹಿಡಿದಂತಾಗುತ್ತಿದೆ ನನಗೆ. ತಲೆ ತಗ್ಗಿಸಿ ಹಣೆ ಒತ್ತಿಕೊಂಡಿದ್ದ ಆಯುಷ್ ಆಚಾರ್ಯ ಅಲ್ಲಿಯೇ ಇದ್ದ ಸೋಫಾದ ಮೇಲೆ ಕುಸಿದು ಕುಳಿತಿದ್ದವನು. ನನ್ನ ಸನಿಹ, ನನ್ನ ಸ್ಪರ್ಶ ಇವಳಿಗೆ ಹಿಂಸೆ ಎನಿಸುತ್ತಿದೆ ಎಂದಾದರೆ ನನಗೂ ಇವಳು ಬೇಡ. ನನ್ನ ಕಣ್ಣ ಮುಂದಿನಿಂದ ಮೊದಲು ಕಳುಹಿಸಿಬಿಡಬೇಕು ಇವಳನ್ನು. ಇವಳು ನನ್ನ ಕಣ್ಣ ಮುಂದಿದ್ದಷ್ಟು ನನಗೆ ಇವಳು ಬೇಕೇ ಬೇಕು ಎನಿಸುತ್ತದೆ. ಬೇಡವೇ ಬೇಡ, ಇವಳು ನನ್ನ ಕಣ್ಣ ಮುಂದೆ ಇರುವುದೇ ಬೇಡ. ದವಡೆ ಬಿಗಿದಿದ್ದ ಆಯುಷ್. ಬಿಕ್ಕುತ್ತಿರುವ ಶಬ್ದ. ಸರ್ರನೆ ತಲೆ ಎತ್ತಿ ಶಬ್ದ ಬಂದಂತ ತಿರುಗಿದ್ದ ಅವನು. ಅವಳೇ ಯಾಕೆ ಹೇಳುತ್ತಿರುವುದು ಈಗ ಇವಳು ಬಯಸಿದಂತೆಯೇ ನಾನು ಇವಳಿಂದ ದೂರ ಇದ್ದೇನೆ ಅಲ್ವೇ? ಮತ್ತೇನು ಸಮಸ್ಯೆ ಇವಳಿಗೆ? ಥತ್, ನಾನ್ಸೆನ್ಸ್ ಗರ್ಲ್. ಕೋಪದಿಂದ ಅವಳತ್ತ ನೋಡಿದವನು. ಥಟ್ಟನೆ ಎದ್ದು 2 ಹೆಜ್ಜೆಗೆ ಅವಳ ಸನಿಹ ಬಂದು ಅಳುತ್ತಾ ಮಂಡಿಯಲ್ಲಿ ಮುಖ ಹುದುಗಿಸಿ ಕುಳಿತಿದ್ದವಳ ರಟ್ಟೆ ಹಿಡಿದು ಎಬ್ಬಿಸಿದ್ದ ಆಯುಷ್ ಆಚಾರ್ಯ. ಏಯ್, ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಈಗ ಯಾಕೆ ಹಿಂಗೆ ಅಳ್ತಾ ಇದೆಯಾ? ನಾನು ಏನು ಮಾಡಿದೆ ಅಂತ ಹೀಗೆ ಊರು ಮುಳುಗಿ ಹೋದ ಹಾಗೆ ಆಡ್ತಾ ಇದೆಯಾ? ನಿನಗೆ ನಾನು ನಿನ್ನ ಹತ್ತಿರ ಬರೋದು ಹಿಂಸೆ ಅಂದೆ, ನಾನು ನಿನ್ನಿಂದ ದೂರ ಹೋದೆ ತಾನೆ? ದೆನ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಏನು ಏನು ನಿನ್ನ ಸಮಸ್ಯೆ? ಹಾಂ,
ಯಾಕೆ ಯಾಕೆ ಹೀಗೆ ನನ್ನ ಪ್ರಾಣ ತಿಂತ ಇದೆಯಾ? ನಿನ್ನಿಂದ ನನಗೆ ಹುಚ್ಚು ಹಿಡಿಯುವುದು ಒಂದು ಬಾಕಿ ಇದೆ. ನಿನ್ನಿಂದ ನನಗೆ ಹಿಂಸೆ ಆಗ್ತಾ ಇದೆ. ಯು ನಾನ್‌ಸೆನ್ಸ್ ಗರ್ಲ್ ಎಂದವನೇ ಅವಳ ರಟ್ಟೆ ಹಿಡಿದು ನಿಂತಿದ್ದವನು ದೂಡಿಬಿಟ್ಟಿದ್ದ ಅವಳನ್ನ. ಗೆಟ್ ಔಟ್ ಫ್ರಮ್ ಹಿಯರ್. ಹೋಗು ಹೋಗು ಇಲ್ಲಿಂದ ಮೊದಲು ಎಂದಿದ್ದ. ಹಣೆ ಒತ್ತಿಕೊಳ್ಳುತ್ತಾ 2 ಹೆಜ್ಜೆ ಹಿಂದೆ ಹೋಗಿ ನಿಂತವಳು ಜೋರಾಗಿ ಅಳಿತು ಬಿಟ್ಟಿದ್ದಳು ಈ ಸಲ. ತನ್ನ ಎರಡೂ ಕೈಯಿಂದ ಕಣ್ಣು ಮುಚ್ಚಿಕೊಂಡು. ಅವನ ಮಾತಿನಿಂದ ಇನ್ನೂ ಸಂಕಟವಾಗಿ ಬಿಟ್ಟಿತ್ತು ಹುಡುಗಿಗೆ. ನಿನ್ನಿಂದ ನನಗೆ ಹಿಂಸೆಯಾಗುತ್ತಿದೆ ಎಂದಿದ್ದನ್ನ ಸಹಿಸಲಾಗಿರಲಿಲ್ಲ ಅವಳಿಂದ ಯಾಕೋ. ಕ್ಷಣದ ಹಿಂದೆ ತಾನೇ ಅವನಿಗೆ ಹೀಗೆ ಹೇಳಿದ್ದನ್ನ ಮರೆತೇ ಬಿಟ್ಟಿದ್ದಳು ಕುಂಕುಮ. ಅವಳ ಈ ಪರಿಯ ಅಳು ನೋಡಿದವನಿಗೆ ಕರುಳು ಕಿವುಚಿದಂತಾಗಿತ್ತು. ಅತೀವ ಸಂಕಟವಾಗಿತ್ತು ಆಯುಷ್ಗೆ. ಅವಳ ಮೇಲೆ ಕೋಪವಿದ್ದರೂ ಅವಳ ಕಣ್ಣೀರು ನೋಡಿ ನೋವಾಗಿ ಬಿಟ್ಟಿತ್ತು ಅವನಿಗೆ. ಮತ್ತೆ ಅವಳತ್ತ ಬಂದವನು ಅವಳ ಭುಜ ಹಿಡಿದಿದ್ದ. ಅಸಲಿಗೆ ಏನಾಗಿದೆ ಹೇಳು ನಿನ್ಗೆ? ನೀನು ಹೀಗೆ ಒಂದೇ ಸಮನೆ ಅಳುತ್ತಿದ್ದರೆ ಏನು ಅರ್ಥವಾಗಬೇಕು ಹೇಳು ನನಗೆ? ಹೋಗಲಿ. ನಿನಗೆ ನಾನು ನಿನ್ನ ಹತ್ತಿರ ಬಂದರೆ ಹಿಂಸೆ ಆಗುತ್ತದೆ ಅಂದೆ ಅಲ್ವಾ? ನಾನೇ ಹೊರಗೆ ಹೋಗಿ ಬಿಡ್ತೀನಿ. ಆಗಲಾದರೂ ನಿನಗೆ ಸಮಾಧಾನ ಆಗ್ಬೋದು ಅಲ್ವಾ? ಓಕೆ, ದಟ್ಸ್ ಫೈನ್ ಐ ಥಿಂಕ್ ಎಂದವನೇ ಅವಳ ಹೆಗಲ ಮೇಲಿಂದ ತನ್ನ ಕೈ ತೆಗೆದು ಸರ್ರನೆ ಅವಳಿಗೆ ಬೆನ್ನು ಹಾಕಿ ತಿರುಗಿ ಹೊರಟು ಬಿಟ್ಟಿದ್ದ ಆಯುಷ್. ಸರ್ರನೆ ಅವನ ಕೈ ಹಿಡಿದಿದ್ದಳು ಹುಡುಗಿ. ತಟ್ಟನೆ ತಿರುಗಿ ಅವಳ ಮುಖವನ್ನೇ ದೀರ್ಘವಾಗಿ ನೋಡಿದ ಆಯುಷ್ ಆಚಾರ್ಯ. ಅವನನ್ನೇ ತುಂಬಿದ ಕಂಗಳಿಂದ ದೀನವಾಗಿ ನೋಡುತ್ತಿದ್ದಳು ಕುಂಕುಮ. ನೀನು ನನ್ನಿಂದ ದೂರ ಹೋಗುವುದು ನನಗೆ ಇಷ್ಟ ಇಲ್ಲ ಎಂಬಂತೆ. ನಿಜವಾಗಿಯೂ ಅವನು ತನ್ನಿಂದ ದೂರ ಹೋಗುವುದನ್ನು ಅವಳಿಂದ ಸಹಿಸಲಾಗಿರಲಿಲ್ಲ. ತಲೆ ಒದರಿದವನು ಮತ್ತೆ ನಿಧಾನವಾಗಿ ಅವಳ ಸನಿಹಕ್ಕೆ ಹೆಜ್ಜೆ ಹಾಕಿದ್ದ. ಓಕೆ ಓಕೆ ಲುಕ್ ಹಿಯರ್. ಏನು ಬೇಕು ಹೇಳು ನಿನಗೆ? ನಾನು ನಿನ್ನ ಹತ್ತಿರ ಬರುವುದು ನಿನಗೆ ಇಷ್ಟವಾಗುವುದಿಲ್ಲ ಎಂದು ತಾನೇ ನೀನು ಹೇಳಿರುವುದು. ಅದಕ್ಕೆ ನಾನೇ ದೂರ ಹೋಗಲು ನೋಡಿರುವುದು ನಾನು. ಈಗ ಅದಕ್ಕೂ ಬಿಡುತ್ತಿಲ್ಲ ನೀನು. ಹೇಳು, ಏನು ಮಾಡಲಿ ನಾನು? ಹುಚ್ಚು ಹಿಡಿಸ್ತಾ ಇದೀಯ ನೀನು ಹುಡುಗಿ ನನಗೆ? ಸೋತವನಂತೆ ಹೇಳಿದ್ದ ತನ್ನ ಮುಂದೆ ನಿಂತಿದ್ದವಳ ಮುಖದತ್ತ ನೋಡುವ ಸಾಹಸ ಮಾಡದೆ ಎತ್ತಲೋ ನೋಡುತ್ತಾ. ಅವನ ಮಾತಿಗೆ ಏನು ಹೇಳಬೇಕೆಂದೇ ತೋಚುತ್ತಿಲ್ಲ ಅವಳಿಗೆ. ಅಸಲಿಗೆ ತನಗೆ ಏನು ಬೇಕು ಎಂದೇ ತಿಳಿಯುತ್ತಿಲ್ಲ ಅವಳಿಗೆ. ಅವನಿಗೆ ಏನು ತಾನೇ ಹೇಳಿಯಾಳು? ಅವನತ್ತ ನೋಡುವ ಧೈರ್ಯವಾಗದೆ ಅವನ ಕೈ ಬಿಟ್ಟು ತಲೆ ತಗ್ಗಿಸಿ ನಿಂತು ಬಿಟ್ಟಿದ್ದಳು ಹುಡುಗಿ. ನಿಧಾನಕ್ಕೆ ಅವಳ ಗಲ್ಲ ಹಿಡಿದು ಎತ್ತಿದ್ದ ತನ್ನ ತೋರು ಬೆರಳಿನಿಂದ. ಆಯುಷ್, ಹೇಳು, ಏನ್ ಮಾಡ್ಬೇಕು ನಾನು? ಕೇಳಿದ್ದ ಮತ್ತೊಮ್ಮೆ ಅವಳನ್ನ. ಅವಳ ಗಲ್ಲ ಹಿಡಿದು ಅವಳ ಮುಖದತ್ತ ಬಾಗಿದವನ ಬಿಸಿಯುಸಿರು ಕೊರಳವನಪನ್ನ ಹಿತವಾಗಿ ಸೋಕಿ ಕೈಕಾಲುಗಳು ಸೋತಂತಾಗಿ ಅವನ ಎದೆಗೇ ಒರಗುವವಳಿದ್ದಳು ಕುಂಕುಮ. ಅಷ್ಟರಲ್ಲಿ ಪುಟ್ಟ ನಾಟ್ಯ ಅಕ್ಕ ಎನ್ನುತ್ತಾ ಎದ್ದು ಕುಳಿತು ಬಿಟ್ಟಿದ್ದಳು. ಬೆಚ್ಚಿ ಹಿಂದೆ ಸರಿದು ನಿಂತು ಬಿಟ್ಟಿದ್ದಳು. ತಾನೇನು ಮಾಡುತ್ತಿದ್ದೆ ಈಗ ಎಂದು ಆಲೋಚಿಸಿ ದಿಗ್ಭ್ರಾಂತಳಾಗಿ ನಿರಾಸೆ ನಿಟ್ಟುಸಿರು ಬಿಟ್ಟು ತಲೆ ತಗ್ಗಿಸಿ ಹಣೆ ಒತ್ತಿಕೊಂಡಿದ್ದ ಆಯುಷ್ ಆಚಾರ್ಯ. ಅವನತ್ತ ಮತ್ತೆ ನೋಡುವ ಸಾಹಸ ಮಾಡದೆ ತನ್ನ ಗೊಂಬೆಯತ್ತ ನಡೆದು ಅವಳನ್ನ ಎತ್ತಿಕೊಂಡಳು ಕುಂಕುಮ. ಅವಳನ್ನ ಮುದ್ದು ಮಾಡುತ್ತಾ ಅವಳ ಜೊತೆ ಅವಳದೇ ಭಾಷೆಯಲ್ಲಿ ಮಾತನಾಡುತ್ತಾ ಅವರಿಬ್ಬರನ್ನೇ ನೋಡುತ್ತಾ ಅಲ್ಲಿಯೇ ಇದ್ದ ಸೋಫಾದ ಮೇಲೆ ಕುಳಿತಿದ್ದವನ ಮನಸ್ಸು ತುಂಬಿ ಬಂದಿತ್ತು ಅವರಿಬ್ಬರ ಬಾಂಧವ್ಯ ನೋಡಿ. ಕಣ್ಣವೇ ಇಕ್ಕದೆ ಅವರನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ಆಯುಷ್ ಆಚಾರ್ಯ.